ಇಲ್ಲಿ ನಮ್ಗೆ ಅಷ್ಟೇ ಮಾಡಿಲ್ಲ. ಇಲ್ಲಿ 30-40 ವರ್ಷ ಆಯ್ತು. ಸಂಬಂಧಪಟ್ಟ ಅಧಿಕಾರಿಗಳು, MLA ಹಾಗೂ ಕಾರ್ಪೊರೇಟರು ಯಾರು ಕೂಡ 20-30 ವರ್ಷದಿಂದ ಯಾರೂ ಬಂದಿಲ್ಲ ಇಲ್ಲಿ. ಈಗ ಲ್ಯಾಜ ಗಲೀಜಿನಾಗ ಇಲ್ಲೇ ದುಡ್ಕೊಂಡು ಚೆನ್ನಾಗಿ ಅಲ್ಲೇ ಮಟ್ಟ ದುಡಿಬೇಕ್ರಿ. ಹಂಗೆಲ್ಲ ಇದು ಹುಬ್ಬಳ್ಳಿಯ ಅತ್ಯಂತ ಹಳೆಯ ಮಾರುಕಟ್ಟೆ. ಸುಮಾರು ಶತಮಾನಗಳ ಇತಿಹಾಸ ಹೊಂದಿರುವ ಮಾರ್ಕೆಟ್ನ ಈ ಬೀದಿಗೆ ಸರಿಯಾದ ರಸ್ತೆ ಸೌಭಾಗ್ಯವಿಲ್ಲ. ನಮ್ಮ ಹುಬ್ಬಳ್ಳಿಗೆ ಸ್ಮಾರ್ಟ್ ಸಿಟಿ ಬಂದರೂ ಇಲ್ಲಿನ ಗಾಂಧಿ ಮಾರ್ಕೆಟ್ಗೆ ಹೋಗುವ ಸರಾಫ್ ಗಟ್ಟಿಯ ಹತ್ತಿಕಾಳ ಓಣಿಯ ಪರಿಸ್ಥಿತಿ ಹಿಂಗಾಯಿತು ನೋಡ್ರಿ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಇದು ಹಿಂಗಿದ್ದು ಭಾಳ ವರ್ಷ ಆತ. ಹಿಂಗೈತಿ ಮಳೆಗಾಲದಾಗ ಕೆಟ್ಟ ರಾಜ್ಯ ರಾಡಿ ಆಗಿರ್ತೈತಿ. ಇನ್ನು ಬ್ಯಾಸಿಗಾಗಂತೂ ಹೇಳೋದ ಬೇಡ, ಬರೀ ಧೂಳು ಅಂದ್ರೆ ಧೂಳು. ಇನ್ನು ಚಂಬರ ಬ್ಲಾಕ್ ಆದ್ರಂತೂ ಕತಿನ ಮುಗಿತು ನೋಡ್ರಿ. ಅತ್ಯಂತ ಸುಗಂಧಯುಕ್ತ ಪರಿಮಳ ಇಲ್ಲೇ ಹಂಗೆ ಬೀರ್ತಾ ಇರ್ತೈತಿ. ಮತ್ತು ಅದು ನಿಮಗೆ ಬೇಕಪ್ಪ ಅಂತಂದ್ರೆ ನೀವು ಇಲ್ಲೇ ಬಂದು ಸುಗಂಧ ಪರಿಮಳವನ್ನು ಆಸ್ವಾದನೆ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಈ ಜಾಗ ಯಾರ ಕಣ್ಣಿಗೂ ಬೀಳುವಲ್ದು, ಅಥವಾ ಇದನ್ನು ಪುರಾತತ್ವ ಇಲಾಖೆಯಿಂದ ಹಳೆ ರಸ್ತೆನ ಸಂರಕ್ಷಣೆ ಮಾಡಿಡುವಂಥ ಆದೇಶ ಆಯಿತು. ಅದು ಇಲ್ಲಿ ಮಂದಿದು $1 ಮಿಲಿಯನ್ ಪ್ರಶ್ನೆ ಆಗಿಬಿಟ್ಟತ್ತಿದು. ಇಷ್ಟ ಅಲ್ಲ ತಡ್ರಿ, ಇಲ್ಲಿ ಸಾರ್ವಜನಿಕರು ಎಷ್ಟು ಸಲ ಮಹಾನಗರ ಪಾಲಿಕೆಯವರಿಗೆ ಕಂಪ್ಲೇಂಟ್ ಕೊಟ್ಟರು ಏನೇನೇನೇನೂ ಉಪಯೋಗ ಇಲ್ಲ. ನೀವೇ ಕೇಳ್ರಿ ಮಂದಿ ಏನಂತಾರಂತ ಹೇಳಿ. ಅಲ್ಲಿ ಸಿಗಾಬಿಟ್ಟು ಹತ್ತಿಕಾಳ ಸಲ ಮಾತಾಡೋದು. ಇಲ್ಲಿ ನಮ್ಗೆ ಅಷ್ಟೇ ಮಾಡಿಲ್ಲ. ಇಲ್ಲಿ 30-40 ವರ್ಷ ಆಯ್ತು. ಒಂದು ಡಾಂಬರ್ಸ್ ಇಲ್ಲ, ಡ್ರೈನೇಜ್ ಇಲ್ಲ. ನಳ ಬಂದಾಗ ಡ್ರೈನೇಜು ನಳದಿಂದ ಕೂಡೇ ಬಂದುಬಿಡ್ತಾವೆ. ಇಲ್ಲಿ ಮಳೆಗಾಲದಾಗ ಹೆಜ್ಜೆ ಇಡೋಕ್ಕಾಗೋದಿಲ್ಲ. ಇಲ್ಲಿ ಅದಕ್ಕೆ ಇಲ್ಲಿ ಲಘು ಇದು ಮಾಡ್ಬೇಕು, ರಸ್ತೆ ಮಾಡ್ಬೇಕಂತಂದು. ಎಷ್ಟು ವರ್ಷದಿಂದ ಐತ್ರಿ ಸಮಸ್ಯೆ? ಇದು 30-40 ವರ್ಷದಿಂದ ಐತಿ. ಸಂಬಂಧಪಟ್ಟಂಗೆ ಕಂಪ್ಲೀಟ್ ಎಲ್ಲ ಮಾಡಿ ಕಾರ್ಪೊರೇಷನ್ ಕೊಟ್ಟಿವಿ. ಅವಾಗ ಆಶ್ವಾಸನೆ ಕೊಡ್ಕೊಂತ ಹೊಂಟಾಗ ಮಾಡ್ತಾವ ಅಂತಂದ್ರೆ. ಮತ್ತು ಇವು ಸಂಬಂಧಪಟ್ಟಿದ್ದೆಲ್ಲ ಇದು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೇವೆ ನಾವು. ಎಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅದಾವೆ ಸರ್. ಇದು ಸರಾಪ್ಕಟ್ಟ ಹತ್ತಿಕಾಳ ಸ್ಥಳದಿಂದ ಮಾತಾಡೋದು. ಏನಿಲ್ಲ ಅಂದರೂ 20-30 ವರ್ಷಲಿಂದ ಇಲ್ಲಿ ರೋಡ್ ಆಗಲಿಲ್ಲ, ಗಟರ್ ಆಗಲಿಲ್ಲ, ಚಂಬರ್ ಆಗಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು, MLA ಹಾಗೂ ಕಾರ್ಪೊರೇಟರು ಯಾರೂ ಕೂಡ 20-30 ವರ್ಷಲಿಂದ ಯಾರೂ ಬಂದಿಲ್ಲ ಇಲ್ಲಿ. ಆಮ್ಯಾಗೆ ನಳ ಬಂತಂದ್ರೆ ಪೂರ ಗಟ್ರ ನೀರು, ಚಂಬರ್ ನೀರು ಎಲ್ಲ ಕೂಡೆ ಪೂರ ರಾಡಿ ಅಂದರೆ ಇಷ್ಟು ರಾಡಿ ಆಗುತ್ತೆ ಅಂದರೆ ಯಾಕೆ ಕಸ್ಟಮರ್, ಯಾಕೆ ಗಿರಾಕಿ ಹತ್ತಬೇಕಂದ್ರೆ, ಈಗ ಹತ್ತಿಕಾಳ ಸಾಲಿಗೆ ಯಾಕೆ ಗಿರಾಕಿ ಬರ್ಬೇಕಂದ್ರೆ ಎಲ್ಲರೂ ಚೀತು ಅನ್ನೋಂತಾರೆ. ಇಷ್ಟಿಲ್ಲೇ ಇಷ್ಟು ಕಡಿ ಮಾಡಿಬಿಟ್ಟಾರಂದ್ರೆ ಇಷ್ಟು ಸಲ ನಾವು ಏನಿಲ್ಲ ಅಂದರೂ ಒಂದು ಈ ಸಂಬಂಧಪಟ್ಟ ಯಾರು ಎಷ್ಟು ಅಧಿಕಾರಿ ಅದಾರಲ್ಲ ಎಲ್ಲರಿಗೂ ಲೆಟರ್ ಕೊಟ್ಟು, ಎಲ್ಲರಿಗೂ ಫೋಟೋ ಸಮೇತ ಅಟ್ಯಾಚ್ ಮಾಡಿ ಎಲ್ಲ ಇವ್ರಿಗೂ ಲೆಟರ್ ಕೊಟ್ಟು ಇದನ್ನು ಮಾಡಿದ್ರು. ಇವರು ಇನ್ನೂ ಮಟ್ಟ ಯಾರು ಡಿಸೆಂಬರ್ ಮಾಡ್ತೀವಿ, ಜನವರಿ ಮಾಡ್ತೀವಿ, 2 ತಿಂಗಳು ಬಿಟ್ಟು ಮಾಡ್ತೀವಿ, 1 ತಿಂಗಳು ಬಿಟ್ಟು ಮಾಡ್ತೀವಿ ಅಂಥೇಳಿ ಇನ್ನೂ ಮಟ್ಟ ಯಾರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರೂ ಬಂದಿಲ್ಲ. ಸ್ವಲ್ಪ ದಿವಸ ಹಿಂದೆ ಒಂದು ತಿಂಗಳ ಹಿಂದೆ ಈಗ ಹೊಸದಾಗಿ ಇವ್ರು ಬಂದಾರಲ್ಲ ಗಾಳಿ ಸರ್, ಅವರು ಕೂಡ ಇಲ್ಲಿ ಬಂದು ಹೋದರು. ಆದರೂ ಇನ್ನೂ ಮಟ್ಟ ಇಲ್ಲಿ ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಇದಕ್ಕೆ ಏನು ಮಾಡ್ಬೇಕಂತೇಳಿ ನಾವು ಈಗ ರೋಡ್ ಬಂದ್ ಮಾಡ್ತೇವೆ ಅಂತೇಳಿ ಗಂಟಿಗೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ ಅಂಥೇಳಿ ಹೋಗಿ ನೋಡಿ ಬಂದರು. ಅವ್ರೇನಂದ್ರೆ ಇಲ್ಲ ನೀವು ಒಮ್ಮೆ ಕಾರ್ಪೊರೇಟರ್ ಜೋಡಿ ಮಾತಾಡ್ರಿ, MLA ಜೋಡಿ ಮಾತಾಡ್ರಿ, ಎಲ್ಲನೂ ಮಾಡಿ ಮುಗ್ದೈತಿ. ಇನ್ನೂ ಮಟನೂ ಯಾರೂ ಇಲ್ಲಿ ಕಾರ್ಪೊರೇಟರ್ ನಾ ಮಾಡ್ತೀನಿ, ಇಲ್ಲಾಂದ್ರೆ ನೀವು ನೋಡ್ರಿ ಹಂಗೆ ಹಿಂಗೆ ಅಂತ ಹೇಳ್ಕೊಂತ ಇನ್ನೂ ಮಟನೂ ಯಾರೂ ಇಲ್ಲಿ ಏನೂ ಆ್ಯಕ್ಷನ್ನ ತೊಗೊಂಡಿಲ್ಲ ಸರ್. ಏನು ಸಮಸ್ಯೆ ಆಗಿದೆ? ಇಲ್ಲಿ ಗಟ್ರ ನೀರು, ಚಂಬರ್ ನೀರು ಎಲ್ಲ ನೀರು ಬರಾಕುಂತೈತ್ರಿ. ಒಂದ್ಸಲ ಸ್ವಚ್ಛ ಮಾಡಿದ್ರೆ ನಿಮ್ಮ ಪುಣ್ಯ ಬರ್ತೈತ್ರಿ. ಈಗ ಗಲೀಜಿನಾಗ ಇಲ್ಲೇ ದುಡ್ಕೊಂಡು ತಿನ್ನಾಕೊಂತೀವಿ, ಅಲ್ಲೇ ಮಟ್ಟ ದುಡಿಬೇಕ್ರಿ. ಹಂಗೆ ಏನಾರು ಆದ್ರೆ ನಮ್ಗೆ ಯಾರು ನೋಡೋರು ಅದಾರ್ರಿ. ಧೂಳು ಭಯಂಕರ ಇಲ್ಲಿ ಧೂಳು ಎಲ್ಲ ಚಂಬರ್ ನೀರು, ಗಟ್ರ ನೀರು ಎಲ್ಲ ಮಳೆಗಾಲದಾಗೂ ಎದಕ್ಕೂ ಬೇಡ ಹಂಗಾಗ್ತೈತ್ರಿ. ಏನು ಮಾಡೋದು? ಬ್ಯಾಂಕ್ ಆಗಂಗಿಲ್ಲ, ಏನೂ ಆಗಂಗಿಲ್ಲ ರೀ. ಒಟ್ಟೆ ವ್ಯಾಪಾರ ಆಗಂಗಿಲ್ಲ. ಒಂದು 10-15 ವರ್ಷ ಆಯ್ತು ನೋಡ್ರಿ ಹಿಂಗೆ ಆಗಾಕ ಕುಂತೈತಿ. ಹಾಂ, ಬರಾಕ ಕುಂತಿಲ್ಲ ರೀ.
ಯಪ್ಪ ನಿಮಗೇನು ಗೊತ್ತ ಪಾಪ ಇಲ್ಲಿ ದೂರ ಕೊಟ್ರೆ ಕೆಲಸ ಆಗಲ್ಲ, ಬರೇ ದುಡ್ಡು ಕೊಟ್ರೆ ಕೆಲಸ ಆಕತ್ತಂತ ಹೇಳಿ ಅಲ್ರಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರ ಸಾಹೇಬ್ರ ನೀವು ಏನೋ ಇಲ್ಲೇ ಭೇಟಿ ಕೊಟ್ಟಿರಂತ, ಆದರೂ ಇದಕ್ಕೇನು ಪರಿಹಾರನ ಸಿಕ್ಕಿಲ್ಲ, ಬರೇ ಒಂದು ಫೋಟೋ ತೆಗೆಸ್ಕೊಂಡು ಹೋದ್ರಿ ಅಂತ ಕಾಣ್ತೈತೆ ನೀವು. ಹಂಗಾದ್ರೆ ಅಬ್ಬಯ್ಯ ಸಾಹೇಬ್ರ ಮಾರ್ಕೆಟ್ನಿಂದ ಬರುವಂಥ ಟ್ಯಾಕ್ಸ್ ರೊಕ್ಕ ಬೇಕು, ಅಭಿವೃದ್ಧಿ ಮಾತ್ರ ಬ್ಯಾಡಪ್ಪ ಅಂತಂದ್ರೆ ಕೈಸಾಜಿ ಜನಾಬ ಸ್ವಲ್ಪ ನೋಡ್ರಿ, ಪ್ರಾಬ್ಲಮ್ ಆದಷ್ಟು ಲಘುನ ಇದಕ್ಕೆ ಏನಾರ ಸ್ವಲ್ಪ ಪರಿಹಾರ ಕೊಡ್ರಿ ಅನ್ನೋದು ಪಬ್ಲಿಕ್ ಆಗ್ರಹ. ಕ್ಯಾಮ್ರಾ ಪರ್ಸನ್ ಗಜಾನನ್ ಹೂಗಾರ ಜೊತೆ ಇಷ್ಟಲಿಂಗ ಪಾವಟೆ, ಸ್ಪೆಷಲ್ ಬ್ಯೂರೋ, ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ.